ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವರ್ಷ ಬರ್ದಿಟ್ಕೊಳ್ಳಿ, ಈ ವರ್ಷ ಕೌಂಟ್ ಮಾಡ್ತಾ ಹೋಗಿ ಎಷ್ಟು ಕಂಪ್ನಿಯವರು ಸ್ಲಿಮ್ಮೆಸ್ಟ್ ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ ಅಂತೇಳಿ. ರೀಸನ್ ಏನು ಅಂದರೆ, ಈ ವರ್ಷ ತುಂಬ ನೀವು ಸ್ಲಿಮ್ ಮೊಬೈಲ್ಸ್ ಆದರೆ ನೋಡ್ತೀರಾ. ರೀಸನ್ ಏನು ಅಂದರೆ, ಆಪಲ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಐಫೋನ್ 17 ಏರ್ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಆಪಲ್ ಕಡೆಯಿಂದ ಬರ್ತಾ ಇರೋ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ ಸ್ಲಿಮ್ ಮೊಬೈಲ್ಸ್ ಬರ್ತಾ ಇತ್ತು, ಇದೇನು ಹೊಸ ಮೊಬೈಲ್ಸ್ ಏನಲ್ಲ. ಒಂದು ಟೈಮಲ್ಲಿ ನಾವು ತುಂಬ ಸ್ಲಿಮ್ಮೆಸ್ಟ್ ಮೊಬೈಲ್ಸ್ ಆದರೆ ನೋಡಿದ್ದೀವಿ. ಬೈಕೋಮ್ಯಾಕ್ಸ್ ಅವರು ಲಾಂಚ್ ಮಾಡಿದ್ದಾರೆ, ಲಾವಾ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ, ನೋಕಿಯಾ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ, ಸ್ಯಾಮ್ಸಂಗ್ ಅವರು ಕೂಡ ಸ್ಲಿಮ್ಮೆಸ್ಟ್ ಮೊಬೈಲ್ಸ್ನ ಲಾಂಚ್ ಮಾಡಿದ್ರು. ಆದರೆ ನಿಧಾನಕ್ಕೆ ಬರ್ತಾ ಬರ್ತಾ ಈ ಸ್ಲಿಮ್ ಅನ್ನೋ ಟ್ರೆಂಡ್ ಆದರೆ ಹೋಯ್ತು, ಎಲ್ಲ ಮೊಬೈಲ್ಸು ಕೂಡ ಬಲ್ಕ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಯಿತು. ಇವಾಗ ನೀವು ಯಾವ ಮೊಬೈಲ್ ತಗೊಂಡ್ರು ಕೂಡ 1/4 kg ಅರ್ಧ kg ಆದರೆ ಇರುತ್ತೆ, ಅಷ್ಟರ ಮಟ್ಟಿಗೆ ವೆಯ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅವರು ಕೊಡೋ ಆಕ್ಸೆಸರೀಸ್ ಎಲ್ಲ ನಾವು ಹಾಕೊಂತ ಹೋಗಿದ್ದೀವಿ ಅಂದರೆ ಮಿನಿಮಮ್ ಅರ್ಧ kg ಆದರೆ ಆಗುತ್ತೆ, ಅಷ್ಟು ವೆಯ್ಟ್ ಇರುತ್ತೆ. ಇವಾಗ ಏನಂದರೆ ಮತ್ತೆ ಸ್ಲಿಮ್ ಮೊಬೈಲ್ಸ್ ಆದರೆ ಬರ್ತಾ ಇದೆ. ಮೊಬೈಲ್ ಸ್ಲಿಮ್ ಆದಷ್ಟು ನಿಮಗೆ ವೆಯ್ಟ್ ಅನ್ನೋದು ಕಮ್ಮಿ ಆಗುತ್ತೆ, ಮೊಬೈಲು ಬಲ್ಕ್ ಆದಷ್ಟು ಆಟೋಮೆಟಿಕ್ ಆಗಿ ವೆಯ್ಟು ಕೂಡ ಜಾಸ್ತಿ ಆಗುತ್ತೆ. ಇವಾಗ ಆಪಲ್ ಕಂಪ್ನಿಯವರು ಈ ಒಂದು ಸ್ಲಿಮ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರಲ್ಲ, ನಿಧಾನಕ್ಕೆ ಬರ್ತಾ ಬರ್ತಾ ತುಂಬಾ ಕಂಪ್ನಿಯವರು ಸ್ಲಿಮ್ ಮೊಬೈಲ್ಸ್ನ ಲಾಂಚ್ ಮಾಡ್ತಾರೆ. ನಾಳೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಲಾಂಚ್ ಮಾಡ್ತಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋ ಡೇಟ್ ಬಂದ್ಬಿಟ್ಟು 12ನೇ ತಾರೀಕು, ನಾಳೆ 13ನೇ ತಾರೀಕು. ನಾಳೆ ಲಾಂಚ್ ಮಾಡ್ತಾರೋ ಇಲ್ವೋ ಒಂದು ಡೌಟ್ ಅಂತೂ ಇದೆ. ಅವ್ರು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಅಂತೂ ಕೊಟ್ಟಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಲಾಂಚ್ ಇವೆಂಟ್ ಕ್ಯಾನ್ಸಲ್ ಆಗಿದೆ ಅಂತಲೂ ಕೂಡ ಒಂದು ರಿಪೋರ್ಟ್ ಆದ್ರೆ ಇದೆ. ಅವ್ರೇನಾದ್ರೂ ಅಕಸ್ಮಾತ್ ಆಗಿ ಲಾಂಚ್ ಮಾಡಿದ್ರೆ ಆ ಮೊಬೈಲ್ಗೆ ಸಂಬಂಧಪಟ್ಟ ಫೋಟೋಸ್ ವಿಡಿಯೋಸ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ನೀವು ಅಲ್ಲಿಂದ ಆದ್ರೆ ನೋಡ್ಬೋದು. ಇವರು ಕೂಡ ಸ್ಲಿಮ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ, S25 ಎಡ್ಜ್ ಅಂತೇಳಿ. ಇದು ಕೂಡ ಕಂಪ್ಲೀಟ್ಲಿ ಸ್ಲಿಮ್ಮೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾನೇ ಸ್ಲಿಮ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಸ್ಯಾಮ್ಸಂಗ್ ಅವರು ಕೂಡ ಒಂದು ಸ್ಲಿಮ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ, ಆಪಲ್ ಕಂಪ್ನಿಯವರು ಕೂಡ ಒಂದು ಸ್ಲಿಮ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಐಫೋನ್ 17 ಏರ್ ಬಗ್ಗೆ ಮಾತಾಡೋಣಂತೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಯಾರಾದರೂ ಐಫೋನ್ 17 ಸೀರೀಸ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಇನ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸೈನ್ ಬಗ್ಗೆನೇ ಮಾತಾಡೋಣಂತೆ. ಈ ಸಲ ನಮಗೆ ಆಪಲ್ ಕಂಪ್ನಿಯವರು ಐಫೋನ್ 17 ಸೀರೀಸ್ ಅಲ್ಲಿ 4 ಮೊಬೈಲ್ಸ್ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಫೋನ್ 17, ಐಫೋನ್ 17 ಏರ್, ಐಫೋನ್ 17 ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್ ಅಂತೇಳಿ. ಇವಾಗ ನಾವು ಐಫೋನ್ 17 ಏರ್ ಬಗ್ಗೆ ಮಾತಾಡೋಣಂತೆ. ಇದು ಬಂದ್ಬಿಟ್ಟು ಸ್ಲಿಮ್ಮೆಸ್ಟ್ ಮೊಬೈಲ್. ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ, ಕಂಪ್ಲೀಟ್ಲಿ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಹಿಂದೆಗಡೆ ನಿಮಗೊಂದು ಮಾಡ್ಯೂಲ್ ಕೂಡ ಕೊಟ್ಟಿರ್ತಾರೆ. ಡಿಸೈನ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನಿಮಗೆ 5.5 mm ಥಿಕ್ನೆಸ್ ಆದ್ರೆ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 5.5 mm ಥಿಕ್ನೆಸ್ ಅಂದ್ರೆ ನಿಮಗೆ ತುಂಬಾ ಸ್ಲಿಮ್ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಮೊಬೈಲ್ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಫೀಲೇ ಆಗೋದಿಲ್ಲ, ಅಷ್ಟು ಲೈಟ್ ವೇಟ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಅಷ್ಟು ಸ್ಲಿಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಬಟನ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಆಕ್ಷನ್ ಬಟನ್ ಇರುತ್ತೆ, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ಸ್ ಇರುತ್ತೆ, ಪವರ್ ಬಟನ್ ಇರುತ್ತೆ, ಕ್ಯಾಮ್ರಾ ಕಂಟ್ರೋಲ್ ಬಟನ್ ಕೂಡ ಇರುತ್ತೆ. ಈ ಸಲ ನಿಮಗೆ ಏನ್ ಮಿಸ್ ಆಗಿದೆ, ಇವಾಗ ನಾನು ಎಲ್ಲ ಬಟನ್ಸ್ ಕೂಡ ತೋರಿಸಿದೆ. ಇಲ್ಲಿ ಯಾವುದೋ ಒಂದು ಮಿಸ್ ಆಗಿದೆ, ಏನಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ಸಲ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಸಿಮ್ ಏನಿರುತ್ತಲ್ಲ, ಈ ಒಂದು ಸಿಮ್ ನೀವು ಹಾಕೊಳ್ಳೋದಿಕ್ಕಾದ್ರೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ ಈ ಸಿಮ್ ಅಂತಾನೆ ಹೇಳ್ಬೋದು. ನಮಗೆ ಮೊಬೈಲ್ಸ್ ಅಲ್ಲಿ ಸಿಮ್ ಟ್ರೇ ಏನಿರುತ್ತಲ್ಲ, ಆ ಸಿಮ್ ಟ್ರೇ ಅನ್ನೋದು ನಿಮಗೆ ಈ ಮೊಬೈಲ್ ಅಲ್ಲ ಆದ್ರೆ ಇರೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಈ ಸಿಮ್ಗೆ ಶಿಫ್ಟ್ ಆಗಬೇಕಾಗತ್ತೆ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ನೀವೇನಾದ್ರೂ ಈ ಒಂದು ಮೊಬೈಲ್ ತಗೊಂಡಿದ್ದೀರಾ ಅಂದ್ರೆ ನೀವು ಫಿಸಿಕಲ್ ಸಿಮ್ ಯೂಸ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ ನೀವು ಈ ಸಿಮ್ ಯೂಸ್ ಮಾಡಬೇಕಾಗತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಚಿಪ್ಸೆಟ್ ಬಂದ್ಬಿಟ್ಟು A19 ಚಿಪ್ಸೆಟ್ ಆದ್ರೆ ಯೂಸ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು, ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.6 ಇಂಚಸ್ ಡಿಸ್ಪ್ಲೇ ಇರುತ್ತೆ. ಈ ಸಲ ನಿಮಗೆ ಸ್ಪೆಷಲ್ ಏನು ಅಂದ್ರೆ, ಎಲ್ಲಾ ಮೊಬೈಲ್ಸ್ ಅಲ್ಲೂ ಕೂಡ LTPO ಡಿಸ್ಪ್ಲೇನ ಯೂಸ್ ಮಾಡ್ತಿದ್ದಾರೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಪ್ರತಿ ಸಲ ಏನಾಗ್ತಾ ಇತ್ತು ಅಂದ್ರೆ, ಪ್ರೋ ಮಾಡಲ್ಸ್ ಮಾತ್ರ ನಮಗೆ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಇತ್ತು. ಅದೇ ನೀವು ಬೇಸ್ ಮಾಡಲ್ಸ್ ತಗೊಂಡಿದ್ದೀರಾ ಅಂದ್ರೆ 60 Hz ಮಾತ್ರ ಇರ್ತಾ ಇತ್ತು, 120 ಇರಲಿಲ್ಲ. ಈ ಸಲ ನಿಮಗೆ ಎಲ್ಲಾ ಮಾಡಲ್ಸ್ ಕೂಡ 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ, ರೇಟ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇಲ್ಲ ಅಂದ್ರೆ 24 ಮೆಗಾ ಪಿಕ್ಸೆಲ್
ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವತ್ತಿನವರೆಗೂ ನನಗೆ ಗೊತ್ತಾಗಿರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಫ್ರಂಟ್ ಕ್ಯಾಮ್ರಾ ಅನ್ನೋದು ಕಂಪ್ಲೀಟ್ ಆಗಿ 24 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಇದೆ. ಆದ್ರೆ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಮತ್ತೆ ಬೇಸ್ ಮಾಡೆಲ್ಸ್ಗೆ 12 ಮೆಗಾ ಪಿಕ್ಸೆಲ್ ತಂದು ಪ್ರೋ ಮಾಡೆಲ್ಸ್ಗೆ 24 ಮೆಗಾ ಪಿಕ್ಸೆಲ್ ಕೂಡ ತರಬಹುದು. ಯಾವ ರೀತಿ ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ. ಈ ಸಲ ನಿಮಗೆ ಫ್ರಂಟ್ ಕ್ಯಾಮ್ರಾ ಮಾತ್ರ 24 ಮೆಗಾ ಪಿಕ್ಸೆಲ್ ಇರುತ್ತೆ. ಅದೇ ಪ್ರೋ ಮಾಡೆಲ್ಸ್ ವಿಷಯಕ್ಕೆ ಬಂದ್ರೆ 3 ಕ್ಯಾಮ್ರಾನು ಕೂಡ ನಿಮಗೆ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ಬಂದ್ಬಿಟ್ಟು ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಫೋಟೋಸ್ ವಿಡಿಯೋಸ್ ಎಲ್ಲಾನು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಪ್ ಟು 8K ರೆಸಲ್ಯೂಷನ್ ವರೆಗೂ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಇನ್ನು ಸ್ಟೋರೇಜ್ ಅಂಡ್ ರ್ಯಾಮ್ ವಿಷಯಕ್ಕೆ ಬಂದ್ರೆ ಸ್ಟೋರೇಜ್ ನಿಮಗೆ 256 GB ಇಂದ ಸ್ಟಾರ್ಟ್ ಆಗುತ್ತೆ. ರ್ಯಾಮ್ ವಿಷಯಕ್ಕೆ ಬಂದ್ರೆ ಬೇಸ್ ಮಾಡೆಲ್ಸ್ 8 GB ರ್ಯಾಮ್ ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಪ್ರೋ ಮಾಡೆಲ್ಸ್ ತಗೊಂಡಿದ್ದೀರಾ ಅಂದ್ರೆ 12 GB ರ್ಯಾಮ್ ಇಂದ ನಿಮಗೆ ಈ ಒಂದು ಮೊಬೈಲ್ಸ್ ಆದ್ರೆ ಬರುತ್ತೆ. ಇನ್ನು ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಈ ಸಲ ಮೇನ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂದ್ರೆ ಅದು ಬ್ಯಾಟರಿ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಮೊಬೈಲ್ ನಿಮಗೆ ತುಂಬಾ ಸ್ಲಿಮ್ ಇರುತ್ತಲ್ಲ, ನಿಮಗೆ ಬ್ಯಾಟರಿ ಕೆಪಾಸಿಟಿನೂ ಕೂಡ ಕಮ್ಮಿ ಆಗುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 3000 mAh ಇಲ್ಲ ಅಂದ್ರೆ 3100 mAh ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು 3000 mAh ಇಂದ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಡೈಲಿ 2 ಸಲ ಚಾರ್ಜ್ ಮಾಡಬೇಕಾಗುತ್ತೆ. ಇದಂತೂ 100% ಬರ್ದಿಟ್ಕೊಳ್ಳಿ. ಅವ್ರು ಎಷ್ಟೇ ಆಪ್ಟಿಮೈಸ್ ಮಾಡಿದ್ರು ಕೂಡ ಮಿನಿಮಮ್ ನೀವೇನಿಲ್ಲ ಅಂದ್ರೂ ಕೂಡ ಪ್ರತಿದಿನ 2 ಸಲ ಫುಲ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ. ಆವಾಗಷ್ಟೇ ನೀವು ಈ ಒಂದು ಮೊಬೈಲ್ ನ ಯೂಸ್ ಮಾಡಬಹುದು. ರೀಸನ್ ಏನು ಅಂದ್ರೆ ಮೊಬೈಲ್ ನಿಮಗೆ ತುಂಬಾ ಸ್ಲಿಮ್ ಇರುತ್ತಲ್ಲ, 100% ಅವರು ಬ್ಯಾಟರಿ ಕೆಪಾಸಿಟಿನೂ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿರ್ತಾರೆ. ನಾರ್ಮಲ್ ಆಗಿ ಇವಾಗ ನಾನು ಪ್ರೋ ಮಾಡೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನೇ ದಿನಕ್ಕೆ ಏನಿಲ್ಲ ಅಂದ್ರೂ ಕೂಡ 1-2 ಸಲ ಚಾರ್ಜ್ ಮಾಡ್ತೀನಿ. ಅಂದ್ರೆ ನನ್ನ ಯೂಸೇಜು ಕೂಡ ಅದೇ ರೀತಿ ಇರುತ್ತೆ. ನಿನ್ನ ಮೊಬೈಲ್ ಆಟೋಮೆಟಿಕ್ ಆಗಿ ಬ್ಯಾಟರಿ ಕೆಪಾಸಿಟಿ ಕಮ್ಮಿ ಆಗಿದೆ ಅಂದ್ರೆ ನೀವು ಕೂಡ ಪ್ರತಿದಿನ 2 ಸಲ ಚಾರ್ಜ್ ಮಾಡಬೇಕಾಗುತ್ತೆ. ಇದೊಂದು ಮೇಜರ್ ಮೈನಸ್ ನಾನು ನೋಟಿಸ್ ಮಾಡಿದೆ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಬಾಡಿ ನಿಮಗೆ ಏನಿರುತ್ತಲ್ಲ, ಪ್ರತಿ ಸಲ ನಮಗೆ ಟೈಟಾನಿಯಂ ಮೆಟೀರಿಯಲ್ ಇಂದ ಬರ್ತಾ ಇತ್ತು. ಈ ಸಲ ಮಾತ್ರ ಅಲ್ಯೂಮಿನಿಯಂಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ ಪ್ರೋ ಮಾಡೆಲ್ಸ್ ಕೂಡ ಈ ಸಲ ಟೈಟಾನಿಯಂ ಇಂದ ಬರೋದಿಲ್ಲ, ಅಲ್ಯೂಮಿನಿಯಂ ಇಂದ ಆದ್ರೆ ಬರುತ್ತೆ. ಇದೊಂದು ಮೇಜರ್ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಐಫೋನ್ 17 ಏರ್ ಮಾತ್ರ ನಿಮಗೆ ಟೈಟಾನಿಯಂ ಮೆಟೀರಿಯಲ್ ಇಂದಾನೆ ಬರುತ್ತೆ. ಒಂದು ಸ್ವಲ್ಪ ಲೈಟ್ ವೇಟ್ ಇರಬೇಕಲ್ಲ, ನಿಮಗೆ ಆ ಒಂದು ಮೆಟೀರಿಯಲ್ ನೇ ಯೂಸ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು iOS 19 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. iOS 19 ಕೂಡ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ಆಪಲ್ ಕಂಪ್ನಿಯವರು ಐಫೋನ್ 17 ಸೀರೀಸ್ ಡಿಸೈನ್ ಚೇಂಜ್ ಮಾಡ್ತಿದ್ದಾರೆ. ನಿಮಗೆ ಮೇಜರ್ ಆಗಿ ಚೇಂಜ್ ಮಾಡ್ತಿಲ್ಲ ಅಂದ್ರೂ ಕೂಡ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ಫಸ್ಟ್ ಟೈಮ್ ಡಿಸೈನ್ ಕೂಡ ಚೇಂಜ್ ಆಗ್ತಾ ಇದೆ. ಅದ್ರ ಜೊತೆಗೆ iOS 19 ಕೂಡ ನಿಮಗೆ ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಆಪಲ್ ಕಂಪ್ನಿಯವರು ಯಾವ ಅಪ್ಡೇಟ್ ಅಲ್ಲೂ ಕೂಡ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ iOS 19 ಅಲ್ಲಿ ನಿಮಗೆ ಮೇಜರ್ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ. ಇದಿಷ್ಟು ಕೂಡ ಇವತ್ತಿನವರೆಗೂ ಲೀಕ್ ಆಗಿರೋ ಇನ್ಫಾರ್ಮೇಶನ್. ಹಾಗೆ ಬಂದ್ಬಿಟ್ಟು ರಿಪೋರ್ಟ್ಸ್. ನನಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆಯೋ ಅದಷ್ಟನ್ನು ಕೂಡ ತಗೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನ ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ನನಗೂ ಕೂಡ ಗೊತ್ತಿಲ್ಲ, ನಾವು ಗೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅವ್ರು ಎಷ್ಟಾದ್ರೂ ಇಡ್ಬೋದು. ನಾನೇ ನಿಮಗೆ ಕೇಳ್ತಾ ಇದ್ದೀನಿ, ಬೇಸ್ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತಿದ್ದೀರಾ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನಿಮ್ಮಲ್ಲಿ ಯಾರಾದ್ರೂ ಐಫೋನ್ 17 ಸೀರೀಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಕೂಡ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.